ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇದು ಹಾಸನದ ಘಟನೆ ಆಯ್ತಲ್ಲ ಸರ್, ಮೊನ್ನೆ ಅಂತ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಕೊಟ್ಟಿರತಕ್ಕಂಥ ಕಡಿಮೆ ಇದೆ, 25 ಲಕ್ಷಕ್ಕೆ ಕೊಡಬೇಕು ಅನ್ನೋದು. ಆದ್ರೆ ಸರ್ಕಾರ ಅದನ್ನು ಡಿಸೈನ್ ಮಾಡ್ತಾ ಇದೆ ಸರ್. ವಾಸ್ತವದಲ್ಲಿ ಮಿನಿಸ್ಟ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಸರ್, ಅದೇ ಹಾಸನದ ಹತ್ರ ನನ್ನ ಕ್ಷೇತ್ರದ 5 ಜನ ಆಕ್ಸಿಡೆಂಟಲ್ ತೀರೋದು ಸರ್, ಮುದ್ದೇನಹಳ್ಳಿ ಕಡೆಯವರು. ಅವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದಾಗ 2 ಲಕ್ಷ ಅವ್ರು ಅನೌನ್ಸ್ ಮಾಡಿದ್ರು ಸರ್. ಮೋಸ್ಟ್ಲಿ ಅದು ಮಿನಿಸ್ಟ್ರಿಗೋ ಶಾಸಕರಿಗೋ ಅದು ಪರಿಹಾರ ಎಷ್ಟಂದ್ರೆ ಅಷ್ಟು ಘೋಷಿಸೋ ಶಕ್ತಿ ಇದೆಯಲ್ಲೋ ಗೊತ್ತಿಲ್ಲ. ಮೋಸ್ಟ್ಲಿ ಅದು ಕ್ಯಾಬಿನೆಟ್ ಅಲ್ಲಿ ಇಡಬೇಕು ಅಂತ. ಖಂಡಿತವಾಗೂ ಆ ಪರಿಹಾರನ ಹೆಚ್ಚಿದ್ರೆ ಅವ್ರ ಕುಟುಂಬಕ್ಕೂ ಒಳ್ಳೇದಾಗುತ್ತೆ. ನಾನು ಅವ್ರ ಪರವಾಗಿದ್ದೀನಿ. ಮೋಸ್ಟ್ಲಿ ನಾನು ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡ್ತೀನಿ, ಸಾಧ್ಯ ಇದ್ರೆ ಸ್ವಲ್ಪ ಅದು ಪರಿಹಾರನ ಹೆಚ್ಚಿಸ್ಕೊಡಿ ಸರ್ ಅಂತ ನಾನು ಕನ್ವೆ ಮಾಡ್ತೀನಿ ಸರ್. ಕೇರಳದಲ್ಲಿ ಹೋಗಿ ಹಣೆ ಕುರಿತಕ್ಕೆ 1000 ಕೊಟ್ಟರು, ಮೊನ್ನೆ ಇದು ಹಿಮಾಚಲ ಪ್ರದೇಶ ವಾಯನಾಡ್ ಕೊಟ್ಟರು. ಇದು ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಹೆಚ್ಚಿಗೆ ಇಲ್ಲ ನೀವು ಹೇಳಿದ್ದೀರಾ ಸರ್. ನಾನು ನಮ್ಮ ಪಕ್ಷದ ಸದಸ್ಯನಾಗಿ ನಾನು ನನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಖಂಡಿತವಾಗೂ ಇದನ್ನ ಹೆಚ್ಚು ಮಾಡೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಸರ್. ನಾವು ಡಿನೇ ಮಾಡ್ತಿಲ್ಲ. ಅಂತ ಒಂದು ಘಟನೆ ಆಗಿದೆ, ಖಂಡಿತವಾಗೂ ಅದಕ್ಕೆ ಬೇಸರ ಇದೆ ಅಂತ ಕೇಳ್ತೇವೆ. ಸೊ ಇದು ಯಾರ ಸಮಸ್ಯೆ, ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋಕ್ಕೂ ಆಗಲ್ಲ ಸರ್. ಘಟನೆ ನಡೆದೋಗಿದೆ, ಆದ್ರೂ ಅವ್ರ ಕುಟುಂಬಗಳಿಗೆ ನೋವನ್ನ ಭರಿಸೋ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಪ್ರಾರ್ಥಿಸ್ತೀವಿ ಸರ್. ಓಬಿಸಿ ಸಮೀಕ್ಷೆ ಆರಂಭ ಆಗ್ತಾ ಇದೆ ಸರ್, ಜಾತಿ ಗಣತಿ ಅಂತ. ಅದ್ರಲ್ಲಿ ಒಂದು ಕಾಲಮ್ ಇದೆ ಸರ್, ಕ್ರಿಶ್ಚಿಯನ್ ಕನ್ವರ್ಟ್ ಆದವ್ರನ್ನು ಕೂಡ ಹಿಂದೂ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಈ ತರ ಪದ ಬಳಕೆ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರ್? ಇಲ್ಲ ಕನ್ವರ್ಟ್ ಆದ ಕ್ರಿಶ್ಚಿಯನ್ ಇಲ್ಲ ನೀವ್ ಹೇಳಿದೀರಾ ಸರ್. ಎಕ್ಸಾಕ್ಟ್ಲಿ ನಾನು ಅದ್ರ ಬಗ್ಗೆ ನನಗೆ ಮಾಹಿತಿ ಕೊರತೆ ಇದೆ. ನಾನು ಎಕ್ಸಾಕ್ಟ್ ಆಗಿ ಆ ರಿಪೋರ್ಟ್ ಓದಿಲ್ಲ ಸರ್. ಮೋಸ್ಟ್ಲಿ ಖಂಡಿತವಾಗೂ ಇವತ್ತು ನಾಳೆ ಆ ರಿಪೋರ್ಟ್ ನ ಓದಿ ಅದ್ ಏನಕ್ಕೆ ಮೆನ್ಷನ್ ಮಾಡಿದ್ದಾರೆ ಅಂತ ಕಾರಣ ತಿಳ್ಕೊಂಡು ನಾನು ಸ್ಪಷ್ಟವಾಗಿ ನಾಳೆ ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡ್ತೀನಿ. ಒಂದು ವೇಳೆ ಕನ್ವರ್ಟ್ ಆದವ್ರನ್ನ ಕನ್ವರ್ಟ್ ಆಗಿರೋ ಇದ್ರಲ್ಲೇನೆ ಗುರುತಿಸ್ಬೇಕಲ್ವಾ ಸರ್? ಅಂದ್ರೆ ಸರ್ ಕೆಲವೆಲ್ಲ ಏನಾಗುತ್ತೆ ಅಂದ್ರೆ, ಈಗ ನಾನು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಸರ್. ಕೆಲವರು ಕ್ರಿಶ್ಚಿಯನ್ ಅಂತ ಚರ್ಚಿಗೆ ಬರ್ತಿರ್ತಾರೆ, ನಾವು ಅವ್ರನ್ನ ಕ್ರಿಶ್ಚಿಯನ್ ಅನ್ಕೊಂಡೇ ಇರ್ತೀವಿ. ಆದ್ರೆ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ನೋಡಿದಾಗ ಅವ್ರು ಮತ್ಯಾವ್ದೋ ಸಮುದಾಯಕ್ಕೆ ಸೇರಿರ್ತಾರೆ. ಈಗ ನೀವು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗ್ಬಿಟ್ಟಿದೀರಾ, ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಕ್ ಆಗಲ್ಲ ಅಂತ ಡಿನೇ ಮಾಡೋ ರೈಟ್ಸ್ ನಮ್ಗೆ ಯಾರಿಗೂ ಇಲ್ಲ. ಮೋಸ್ಟ್ಲಿ ಇದಕ್ಕೆ ಲಾಜಿಕಲ್ ಸೊಲ್ಯೂಷನ್ ಹೆಂಗ್ ಕಂಡುಹಿಡಿಬಹುದು ಏನು? ಈಗ ಕನ್ವರ್ಟ್ ಆಗ್ಬೇಡಿ ಅಂತ ಬಿಜೆಪಿ ಅವರೇ ಹೇಳ್ತಾ ಇದ್ದಾರೆ, ಕನ್ವರ್ಟ್ ಆಗಬಾರದು ಅಂತ ಎಲ್ರದ್ದು ವಾದ. ಮತ್ತೆ ನಾವು ಅವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಮೋಸ್ಟ್ಲಿ ಇದನ್ನ ಟೆಕ್ನಿಕಲಿ ಲಿಮಿಟೇಷನ್ಸ್ ಹಾಕೋದು ಕಷ್ಟ. ಬಟ್ ಇದ್ರ ಬಗ್ಗೆ ಅಧ್ಯಯನ ಮಾಡಿ ನಾನು ಖಂಡಿತವಾಗೂ ರಿಪ್ಲೈ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.